ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ನೀವು ಆಲ್ರೆಡಿ ನೋಡಿದ್ದೀರಾ. ಇದು ಏನಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತೊಂದು ಟ್ವಿಟ್ಟರ್ಗೆ ರಿಪ್ಲೈ ಮಾಡಿದ್ದಾರೆ. ಯಾವುದಕ್ಕಂದರೆ ನೋಡಿ, ಇದು ಏನು 400 ಬಿಂದುಗಳದ್ದು ಒಂದು ರೋಸ್ಟರ್ ಇತ್ತಲ್ಲ, ಇದನ್ನು ಬೇಗ ರೆಡಿ ಮಾಡಿ ನೀವು ಇಲಾಖೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತೇಳಿ ಟ್ವಿಟ್ಟನ್ನ ಹಾಕಿದ್ರು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಿಪ್ಲೈ ಮಾಡಿದ್ದಾರೆ. ರಿಪ್ಲೈ ಬಂದಿದೆ. ಏನಂತ ನೋಡಿ, ಏನು ನೇರ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಅನ್ವಯಿಸಿ 400 ಬಿಂದುದು ರೋಸ್ಟರ್ ಇತ್ತಲ್ಲ, ಅದು ಪ್ರಸ್ತಾವನೆಯು ಪ್ರಸ್ತುತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ DPR ಇಲಾಖೆಯಲ್ಲಿ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ನೋಡಿ, ಇದರ ಅರ್ಥ ಏನಂದರೆ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇದೆ ಇದು ಏನಂತೇಳಿ. ಯಾಕಂದರೆ ನೋಡಿ, ಇದು ರೋಸ್ಟರ್ ಬಿಂದು ಇದೆಯಲ್ಲ, ಇದನ್ನು DPR ಸೆಕ್ಷನ್ದವರು ರೆಡಿ ಮಾಡ್ತಾರೆ. ಬಟ್ ನೋಡಿ, ಇದು SC ಇರೋದ್ರಿಂದ ಏನು ABC ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಅದರ ಸಲುವಾಗಿ ಇದನ್ನು ರೋಸ್ಟರ್ ಬಿಂದುನ ಸಮಾಜ ಕಲ್ಯಾಣ ಇಲಾಖೆಯವರು ರೆಡಿ ಮಾಡಿದ್ದಾರೆ. ಸೊ ಅವ್ರ ಅಂಡರ್ದಲ್ಲಿ ತೊಗೊಂಡು ಇದನ್ನು ರೆಡಿ ಮಾಡಿ ಇದನ್ನು DPR ಇಲಾಖೆಗೆ, ಏನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಇದನ್ನು ರವಾನೆ ಮಾಡಿದ್ದಾರೆ. ಇವಾಗ ಇದು 400 ಬಿಂದುದು ರೋಸ್ಟರ್ನ ರವಾನೆ ಮಾಡಿದ್ದಾರೆ. ಅದು ಇವಾಗ ಚೆಕ್ಕಿಂಗಲ್ಲಿದೆ. ಎಲ್ಲಿ ಅಂದರೆ DPR ಇಲಾಖೆಯಲ್ಲಿ. ನೋಡಿ, ಇದು ಒನ್ಸ್ ಇದು ಚೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಕರೆಕ್ಟ್ ಅಂತ ಗೊತ್ತಾದ ಮೇಲೆ ಇದನ್ನು ಆಯಾ ಇಲಾಖೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. DPR ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವುದಂದರೆ ನೋಡಿ, ಎಕ್ಸಾಂಪಲ್ಲು VO ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೋಡಿ, PC ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇವಾಗ ಯಾವುದ್ಯಾವುದು ನೇಮಕಾತಿಗಳು ಮಾಡೋದಿದೆಯಲ್ಲ ನೋಡಿ, ಎಲ್ಲ ಇಲಾಖೆಗೆ DPR ಇಲಾಖೆಯಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿಂದ ನೋಡಿ, ಯಾವ ಇಲಾಖೆಯಿಂದ ನೋಟಿಫಿಕೇಷನ್ ಮಾಡ್ತಾರಲ್ಲ, ಎಕ್ಸಾಂಪಲ್ ನೋಡಿ, ನಾ ಹೇಳ್ದಂಗೆ ಯಾವುದು VO ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ. ಸೊ ರೆವೆನ್ಯೂ ಡಿಪಾರ್ಟ್ಮೆಂಟ್ದವರು ಯಾವುದರಿಂದ ಅಂದರೆ KE ಕಡೆಯಿಂದ ಕಾಲ್ ಫಾರ್ ಮಾಡ್ತಾರೆ, ಯಾವುದಂದರೆ VO. ಸೊ ಅದನ್ನು KEಗೆ ಕೊಡ್ತಾರೆ. 400 ಬಿಂದುದು ರೋಸ್ಟರ್ನ KEಗೆ ಕೊಡ್ತಾರೆ. ಸೊ ಅವರು ಅದರ ಪ್ರಕಾರ ನೋಟಿಫಿಕೇಷನ್ನ ಓಡಿಸ್ತಾರೆ. ಇಷ್ಟು ಬಾಕಿ ಇರೋದು ನೋಡಿ. ಇವಾಗ ಚೆಕ್ಕಿಂಗಲ್ಲಿದೆ ಅಂದರೆ ಆಲ್ಮೋಸ್ಟ್ ಈ ವೀಕಲ್ಲಿ ಬಹುತೇಕ ಮುಗಿಸ್ಬೋದು. ನೋಡಿ, ಗೋರ್ಮೆಂಟ್ ಅವರು ಈ ವೀಕಲ್ಲಿ ಮುಗಿಸ್ಬೇಕಂತ ಅಂದ್ಕೊಂಡ್ರೆ ಮುಗಿಸ್ಬೋದು, ಇಲ್ಲ ಇನ್ನೂ ಡ್ರ್ಯಾಗ್ ಮಾಡ್ಕೊಂಡು ಹೋಗೋಣ, ಎಲೆಕ್ಷನ್ ಬರೋವರೆಗೂ. GB ಎಲೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ ಮುಂದಿನ ತಿಂಗಳು. ಸೊ ಅಲ್ಲಿವರೆಗೂ ಇದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರೆ ಸೊ ಕಂಟಿನ್ಯೂ ಆಗುತ್ತೆ. ಇಲ್ಲ ನೋಡಿ, ಇವಾಗ ಆಲ್ರೆಡಿ ರೆಡಿಯಾಗಿದೆ ಅಂದರೆ ಪರಿಶೀಲನೆ ಮಾಡೋದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಆಲ್ರೆಡಿ 100 ಬಿಂದುದು ರೋಸ್ಟರ್ ಇತ್ತು, ಇನ್ನೂ ಎಕ್ಸ್ಟ್ರಾ 300 ಬಿಂದುದು ರೋಸ್ಟರ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ DPR ಸೆಕ್ಷನ್ಗೆ ಹೋಗಿದೆ ನೋಡಿ. ಅದೇ ರೀತಿ ಇವಾಗ ನೆಕ್ಸ್ಟು ಪೊಲೀಸದು PCದು ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದ ಕಡೆಯಿಂದ ಅಂದರೆ DPR ಇಲಾಖೆಯಿಂದ. ಸೊ ಅದನ್ನು ಪೊಲೀಸ್ ಇಲಾಖೆಗೆ ಕೊಟ್ಟು ಅಲ್ಲಿಂದ ನೋಟಿಫಿಕೇಷನ್ ಆಗುತ್ತೆ. ಈ ಥರ SD FD ಬೇರೆ ಯಾವುದ್ಯಾವುದು ಇಲಾಖೆ ಇದಾವಲ್ಲ, ಎಲ್ಲ ಇಲಾಖೆಗಳಿಗೆ ಇದು 400 ಬಿಂದುದು ರೋಸ್ಟರ್ ಹೋಗುತ್ತೆ. ಅದನ್ನು ಏನು ಮಾಡ್ತಾರೆ ಅಂದರೆ ಯಾವುದ್ಯಾವ್ದು ಬೋರ್ಡ್ಗಳು ನೋಟಿಫಿಕೇಷನ್ ಮಾಡ್ತಾವಲ್ಲ ಅದಕ್ಕೆ ಕೊಡ್ತಾರೆ. ಸೊ ಅದನ್ನು ಇಟ್ಕೊಂಡು ಅವರು ನೋಟಿಫಿಕೇಷನ್ನ ಮಾಡ್ತಾರೆ. ಇವಾಗ ನೋಡಿ, ಮತ್ತೆ ಯಾವುದಂದರೆ ನೋಡಿ, ESI. ಸೊ ESI ಇದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು. ಈ ಡಿಪಾರ್ಟ್ಮೆಂಟಿಂದ ನೋಡಿ ನೆಕ್ಸ್ಟು ಇದು KPSCಯಿಂದ ಕಾಲ್ ಆಗುತ್ತೆ. ಇದು KPSCಗೆ 400 ಬಿಂದುದು ಕೊಡ್ತಾರೆ. ಸೊ ಅವರು ಇದ್ರ ಪ್ರಕಾರ ನೋಟಿಫಿಕೇಷನ್ನ ಮಾಡ್ತಾರೆ. ಸೊ ಈ ರೀತಿ ಆಗುತ್ತೆ ನೋಡಿ. ಇವಾಗ DPR ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗಳಿಗೆ ಇದು ರೋಸ್ಟರ್ ಬಿಂದು ಹೋಗುತ್ತೆ. ಅದು ಆದಮೇಲೆ ಆಯಾ ಪ್ರಾಧಿಕಾರಗಳಿಗೆ ರೋಸ್ಟರ್ ಬಿಂದು ಹೋದ್ಮೇಲೆ ನೋಟಿಫಿಕೇಷನ್ಗಳು ಮಾಡ್ತಾರೆ. ಸೊ ಇದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ನೋಡಿ. ಇದು ಏನು ಪರಿಶೀಲನೆ ಎಲ್ಲಿದೆ ಅಂತ ಹೇಳಿದಾರಲ್ಲ, ಇವಾಗ ಇದು DPR ಇಲಾಖೆಯಿಂದ ಪರಿಶೀಲನೆ ಮುಗಿದು ಇದೇ ವೀಕಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗೋ ಚಾನ್ಸಸ್ ಇದೆ. ಅದು ಆದಮೇಲೆ ನೆಕ್ಸ್ಟ್ ಪ್ರಾಧಿಕಾರಿಗಳಿಗೆ ಕಳಿಸಿ ಆಯಾ ಪ್ರಾಧಿಕಾರಗಳಿಂದ ಯಾವಾಗ ನೋಟಿಫಿಕೇಷನ್ ಆಗುತ್ತಂತ ಇನ್ನೂ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ನೋಡಿ, ನೆಕ್ಸ್ಟ್ ಮಂತ್ ನಿಮ್ಗೆ ಗೊತ್ತಿದೆ, ಆಲ್ರೆಡಿ GB ಎಲೆಕ್ಷನ್ ಮಾಡ್ತಾರಂತೇಳಿ ನ್ಯೂಸ್ ಇದೆ. ಜೂನ್ 24 GB ಎಲೆಕ್ಷನ್ ಮಾಡಬೇಕಂತೇಳಿ ಹೇಳಿದ್ದಾರೆ. ಸೊ ಇನ್ ಕೇಸ್ ನೋಡಿ, GB ಎಲೆಕ್ಷನ್ ಡೇಟ್ ಅನೌನ್ಸ್ ಆದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಕೋಡ್ ಆಫ್ ಕಂಡಕ್ಟ್ ಬಂದರೆ ಯಾವುದೇ ನೋಟಿಫಿಕೇಷನ್ಗಳು ಮಾಡೋ ಹಾಗಿಲ್ಲ. ಸೊ ಜೂನ್ ಮಂತ್ ಕಂಪ್ಲೀಟಾಗಿ ಹೋಗುತ್ತೆ, ಜುಲೈ ಆಗಸ್ಟಲ್ಲಿ ನೋಟಿಫಿಕೇಷನ್ಗಳು ಮಾಡ್ಬೋದು. ಈ ರೀತಿ ಎರಡೂ ಥರ ಪಾಸಿಬಲ್ ಇದೆ. ಇದು ಎಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಮೇಲೆ ಡಿಪೆಂಡು. ಅವರು ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಹೋಗ್ಬೋದು, ಇಲ್ಲ ಈ ಎಲೆಕ್ಷನ್ ಬಿಫೋರ್ ನೋಟಿಫಿಕೇಷನ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೋಟಿಫಿಕೇಷನ್ನ ಮಾಡ್ಬೋದು. ಬಟ್ CM ಅವ್ರು ಏನು ಹೇಳಿರೋದಂದರೆ 2-3 ಡೇಸಲ್ಲಿ ನೋಟಿಫಿಕೇಷನ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡಬೇಕು, ಇನ್ನೊಂದು 2-3 ಡೇಸಲ್ಲಿ ಮಾಡ್ತಾರಾ ಅಥವಾ ಇಲ್ಲ ಅಂಥೇಳಿ. ಬಟ್ ಇದು ನೋಡಿ, ರೋಸ್ಟರ್ದು ಆಲ್ಮೋಸ್ಟ್ ಬಹುತೇಕ ಕಂಪ್ಲೀಟ್ ಆಗಿದೆ. ಇವಾಗ ಇದು DPR ಸೆಕ್ಷನಲ್ಲಿ ಫೈನಲೈಸ್ ಆದಮೇಲೆ ಬೇರೆ ಇಲಾಖೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ. ಯಾರಿಗೆಲ್ಲ ಕನ್ಫ್ಯೂಷನ್ ಇತ್ತಲ್ಲ ಇದು, ಸೊ ಇವಾಗ ಸಾಲ್ವ್ ಆಯ್ತು ಅಂತ ಅನ್ಕೊತೀನಿ. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಯಾಕೆ ಇನ್ವಾಲ್ವ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಇಷ್ಟು ಇವತ್ತು ಮಾಹಿತಿ ಇದೆ ನೋಡಿ. ಯಾರೂ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಯಾವುದ್ಯಾವುದು ಡಿಪಾರ್ಟ್ಮೆಂಟಿಗೆ ಯಾವ್ದು ಪೋಸ್ಟಿಗೆ ಓದ್ತಿದ್ದೀರಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ, ನೋಟಿಫಿಕೇಷನ್ಗಳು ಆಗ್ತವೆ.
ನೋಡಿ ಎಲೆಕ್ಷನ್ ಬಿಫೋರ್ ಆದರೂ ಆಗ್ಬೋದು, ಆಫ್ಟರ್ ಎಲೆಕ್ಷನ್ ಆದರೂ ಆಗ್ಬೋದು, ಎರಡೂ ಚಾನ್ಸಸ್ ಇದೆ. ಸೊ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಮುಂಚೆ ನೋಡ್ದಂಗೆ ಇಂಟರ್ನಲ್ ರಿಸರ್ವೇಷನ್ ಬೇಗ ಮುಗೀತು, ಬಟ್ ಅದೇ ರೀತಿ ನೋಟಿಫಿಕೇಷನ್ಗಳು ಬೇಗ ಮಾಡ್ತಾರಂತ ಅಂದ್ಕೊಂಡಿವಿ. ಬಟ್ ಇದು ಏನಂದರೆ ಜಿ ಬಿ ಎಲೆಕ್ಷನ್ ಒಂದು ನಡು ತೊಗೊಂಡು ಬಂದ್ರಿ ಇವಾಗ. ಸೊ ಈ ಜಿ ಬಿ ಎಲೆಕ್ಷನ್ ಇಟ್ಕೊಂಡು ಮತ್ತೆ ಮುಂದಕ್ಕೆ ಹೋದರೂ ಹೋಗ್ಬೋದು. ಚುನಾವಣೆ, ಕೋಡ್ ಆಫ್ ಕಂಡಕ್ಟು, ಈ ರೀತಿ ರೀಸನ್ಗಳು ಹೇಳ್ಬೋದು, ಮುಂಚೆ ಹೇಳಿದ್ದಾರೆ. ಈ ರೀತಿ ಮಾಡ್ಕೊಂಡು ಹೋದರೆ ಖಂಡಿತ ಜುಲೈ ಅಥವಾ ಆಗಸ್ಟಿಗೆ ನೋಟಿಫಿಕೇಷನ್ಗಳು ಹೋಗ್ತವೆ. ಎರಡೂ ರೀತಿ ಪಾಸಿಬಲ್ ಇದೆ. ನೋಡಿ, ನೀವು ಇವಾಗೆ ನೋಟಿಫಿಕೇಷನ್ ಆಗ್ತಾವಂತ ಹೇಳಿದ್ರಿ, ಬಟ್ ಆಫ್ಟರ್ ಎಲೆಕ್ಷನ್ ನೋಟಿಫಿಕೇಷನ್ಗಳು ಆಗ್ತಾವಂತೇಳಿ ಕೆಲವು ಜನ ಹೇಳ್ತಿದ್ದಾರೆ ಅಂತ ನೀವು ಅನ್ಬೋದು. ಬಟ್ ಮುಂಚೆ ಆ ರೀತಿ ಇತ್ತು, ಯಾಕಂದರೆ ಇಂಟರ್ನಲ್ ರಿಸರ್ವೇಷನ್ ಒಂದು ಬಾಕಿ ಉಳ್ಕೊಂಡಿತ್ತು, ಬಟ್ ಅದನ್ನು ಬೇಗ ಮಾಡಿದ್ರು. ಬಟ್ ಇವಾಗ ಮಾಡಿನೇ ಮತ್ತೆ 15 ಡೇಸ್ ಆಯಿತು. ನೋಡಿ, ರೋಸ್ಟರ್ನು ಆಲ್ಮೋಸ್ಟ್ ಬಹುತೇಕ ಕಂಪ್ಲೀಟು. ಇವಾಗ DPR ಇಲಾಖೆಯಲ್ಲಿ ಚೆಕ್ಕಿಂಗಲ್ಲಿದೆ. ಇನ್ನೂ ಈ ಮಂತಲ್ಲಿ 20 ಡೇಸ್ ಟೈಮ್ ಇದೆ. ಈ 20 ಡೇಸಲ್ಲಿ ನೋಟಿಫಿಕೇಷನ್ಗಳು ಮಾಡ್ಬೋದು. ಯಾವುದ್ಯಾವುದಂದರೆ PC ಇದೆ ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟ್, ಇವೆರಡೂ ಬೇಗ ಆಗ್ತಾವಂತ ಹೇಳಿದ್ದಾರೆ. ಅದರ ನೆಕ್ಸ್ಟ್ VAO ಒಂದಿದೆ, ಮತ್ತು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಇದೆ, ಮತ್ತು ಕ್ಯಾನ್ಸಲ್ ಆಗಿರೋ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇದೆ, ರೀನೋಟಿಫಿಕೇಷನ್ ಮಾಡೋದು. ಇವೆಲ್ಲ ಮಾಡಬೇಕು. ನೋಡೋಣ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತೇಳಿ. ನೋಡಿ, ಇಷ್ಟು ಇವತ್ತಿನ ಮಾಹಿತಿ ಇದೆ. ಇದು ಎಲ್ಲರಿಗೂ ಕನ್ಫ್ಯೂಷನ್ ಆಗಿದೆ ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಮತ್ತೆ ನೋಡಿ, ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.